ರಶ್ಮಿಕಾ ಮಂದಣ್ಣ ಜನನ 5 ಏಪ್ರಿಲ್ 1996 ಕನ್ನಡದ ವಿರಾಜಪೇಟೆಯಲ್ಲಿ ಜನಿಸಿದ ಭಾರತೀಯ ಚಿತ್ರನಟಿ. ಇವರು ಕಿರಿಕ್ ಪಾರ್ಟಿ 2016 ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಕರ್ನಾಟಕ ಕ್ರಶ್ ಎಂದು ಗುರುತಿಸಲ್ಪಟ್ಟ ಇವರು ಗೂಗಲ್ನಿಂದ ನ್ಯಾಷನಲ್ ಕ್ರಶ್ 2020 ಪ್ರಶಸ್ತಿ ಪಡೆದಿದ್ದಾರೆ. ಕನ್ನಡ, ತೆಲುಗು, ತಮಿಳು ಹಾಗೂ ಹಿಂದಿ ಚಿತ್ರಗಳಲ್ಲಿ ನಟಿಸಿ ಪುಷ್ಪ, ಅನಿಮಲ್ ಚಿತ್ರಗಳ ಮೂಲಕ ದಕ್ಷಿಣ ಭಾರತದ ಅತಿ ಹೆಚ್ಚು ಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಕುರಿತ ಪ್ರಮುಖ ವಿವರಗಳು. ಜನ್ಮಸ್ಥಳ ಮತ್ತು ಶಿಕ್ಷಣ: ಕೊಡಗು ಜಿಲ್ಲೆಯ ವಿರಾಜಪೇಟೆಯವರು. ಕೂರ್ಗ್ ಪಬ್ಲಿಕ್ ಶಾಲೆಯಲ್ಲಿ ವ್ಯಾಸಂಗ, ನಂತರ ಬೆಂಗಳೂರಿನ ಎಂ.ಎಸ್. ರಾಮಯ್ಯ ಕಾಲೇಜಿನಲ್ಲಿ ಮನೋವಿಜ್ಞಾನ, ಪತ್ರಿಕೋದ್ಯಮ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದರು. ವೃತ್ತಿಜೀವನದ ಆರಂಭ: 2014ರಲ್ಲಿ ಕ್ಲೀನ್ ಕ್ಲಿಯರ್ ಫ್ರೆಶ್ ಫೇಸ್ ಆಫ್ ಇಂಡಿಯಾ ಪ್ರಶಸ್ತಿ ಪಡೆದು ಮಾಡೆಲಿಂಗ್ನಿಂದ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಪ್ರಮುಖ ಕನ್ನಡ ಚಿತ್ರಗಳು: ಕಿರಿಕ್ ಪಾರ್ಟಿ, ಅಂಜನಿ ಪುತ್ರ, ಚಮಕ್, ಯಜಮಾನ, ಪೊಗರು. ಜನಪ್ರಿಯತೆ: ಗೀತ ಗೋವಿಂದಂ, ಪುಷ್ಪ, ಅನಿಮಲ್ ಚಿತ್ರಗಳು ಅವರಿಗೆ ಭಾರೀ ಯಶಸ್ಸು ತಂದುಕೊಟ್ಟವು. ಪ್ರಶಸ್ತಿಗಳು: ಸೈಮಾ, ಸೇಮಾ ಪ್ರಶಸ್ತಿಗಳು ಮತ್ತು ಫಿಲ್ಮ್ಫೇರ್ ಪ್ರಶಸ್ತಿ, ಸೌತ್ ಪಡೆದಿದ್ದಾರೆ. ವೈಯಕ್ತಿಕ ಜೀವನ: 2017ರಲ್ಲಿ ನಟ ರಕ್ಷಿತ್ ಶೆಟ್ಟಿ ಅವರೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ನಂತರ 2018ರಲ್ಲಿ ಮುರಿದುಕೊಂಡರು. ರಶ್ಮಿಕಾ ಅವರು ಪ್ರಸ್ತುತ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ.